ಡೈಲಿ ಕಮ್ಯೂಟ್ಗೆ ಒಂದು ಒಳ್ಳೆ ಮೈಲೇಜ್ ಬರೋಂಥ ಸ್ಕೂಟರ್ ಏನಾದರೂ ನಿಮಗೆ ಬೇಕಾಗಿದ್ರೆ ಈ ವಿಡಿಯೋ ಮಿಸ್ ಮಾಡಿದ್ರೆ ಕೊನೆ ತನಕ ನೋಡಿ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ದೊಡ್ಲ. ನಾನು ನಿಮ್ಮ ಹರ್ಷ. ಈ ಚಾನಲ್ ಹೊಸಂದಿರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮಾತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಚಾನಲ್ ಇದೆ ಹೊಸ ಹೀರೋ ಡೆಸ್ಟಿನಿ 125. ಈ ಗಾಡಿ ಬೆಸ್ಟ್ ಮೈಲೇಜ್ ಸ್ಕೂಟರ್ ಇಲ್ವಾ ಅಂತ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟ್ಲಿ ಗಾಡಿ ಲುಕ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಗಾಡಿ ನ್ಯೂ ರೆಟ್ರೋ ಸ್ಟೈಲಿಂಗ್ ಹೊಂದಿದೆ. ನ್ಯೂ ರೆಟ್ರೋ ಸ್ಟೈಲಿಂಗ್ ಅಂದ್ರೆ ಇಟ್ಸ್ ಅ ಬ್ಲೆಂಡ್ ಆಫ್ ಮಾಡರ್ನ್ ಪ್ಲಸ್ ಕ್ಲಾಸಿಕ್ ಫಿನಿಶ್ ಅಂತಾನೆ ಹೇಳ್ಬೋದು. ಬಟ್ ಮೇನ್ ಥಿಂಗ್ ಈ ಗಾಡಿಲಿ ಏನ್ ಹೈಲೈಟ್ ಆಗೋದು ಅಂದ್ರೆ ಈ ಕಾಪರ್ ಟೋನ್ ಕ್ರೋಮ್ ಅಸೆಂಟ್ಸ್ ಏನ್ ಕೊಟ್ಟಿರಲ್ಲ ಫ್ರಂಟ್ ಪ್ಯಾನಲ್ ಅಲ್ಲಿ, ಸೈಡ್ ಪ್ಯಾನಲ್ ಅಲ್ಲಿ, ಮಿರರ್ ಅಲ್ಲಿ, ಡೆಸ್ಟಿನಿ ಬ್ಯಾಡ್ಜಿಂಗ್ ಅಲ್ಲಿ, ಜೊತೆಗೆ ಈ ಹೀರೋ ಲೋಗೋ ಕೂಡ ಕ್ರೋಮ್ ಟೋನ್ ಫಿನಿಶ್ ಕೊಟ್ಟಿದ್ದಾರೆ. ಇದೆಲ್ಲಾನು ಗಾಡಿ ಅಸ್ಥೆಟಿಕ್ಸ್ ನ ಇನ್ನೂ ಪ್ರೀಮಿಯಂ ಆಗಿ ಕಾಣುವಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಗಾಡಿ ನಿಮಗೆ LED DRLs ವಿತ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಆಲ್ಮೋಸ್ಟ್ 2 days ಇಂದ ಯೂಸ್ ಮಾಡಿ ಹೆಡ್ ಲೈಟ್ ಥ್ರೋ ಮಾತ್ರ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಹಂಗೆ ರೇರಿಗೆ ಬರೋದಾದ್ರೆ ಹೆಚ್ ಶೇಪ್ಡ್ LED ಟೈಲ್ ಲೈಟ್ ಬರುತ್ತೆ. ಇದು ನಿಮಗೆ ಗಾಡಿಗೆ ಒಂದು ಸಿಗ್ನೇಚರ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಫ್ರಂಟ್ ಅಲ್ಲಿ ನಿಮಗೆ 12 inch 90/90 ಸೆಕ್ಷನ್ ಟೈರ್ಸ್ ಬರುತ್ತೆ. 190 mm ಡಿಸ್ಕ್ ಬ್ರೇಕ್ ಕೂಡ ಬರುತ್ತೆ ಫಾರ್ ಬೆಟರ್ ಸೇಫ್ಟಿ ಅಂಡ್ ಗ್ರಿಪ್. ಹಂಗೆ ರೇರಿಗೆ ಬರೋದಾದ್ರೆ ನಿಮಗೆ 12 inch 100/80 ಸೆಕ್ಷನ್ ವೈಡ್ ಟೈರ್ಸ್ ಬರುತ್ತೆ. ಬಟ್ ಹಿಂದೆಗಡೆ ನಿಮಗೆ ಡ್ರಮ್ ಬ್ರೇಕ್ ಆಗಿರುತ್ತೆ. ಇನ್ನ ಈ ಗಾಡಿಲಂತೂ ಆಂಪಲ್ ಆಫ್ ಸ್ಪೇಸ್ ಇದೆ ಅಂತಾನೆ ಹೇಳ್ಬೋದು. ಫ್ರಂಟ್ ಅಲ್ಲಿ ನೀವು ನೋಡ್ತೀರಾ ಲೆಗ್ ರೂಮ್ ಅಂತೂ ಫುಲ್ ಕಂಫರ್ಟಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಈಸಿಯಾಗಿ ಕೂತ್ಕೊಂಡ್ಬಿಡ್ಬೋದು ಗಾಡಿಲಿ. ಅಂಡ್ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಗ್ಲೌ ಬಾಕ್ಸ್ ಅಂತ ಬೇರೆ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಒಂದು ಫೋನ್ ಕೂಡ ಒಳಗಡೆ ಹಾಕ್ಬೋದು. ಒಂದು ಪವರ್ ಬ್ಯಾಂಕ್ ಇದ್ರೆ ಪವರ್ ಬ್ಯಾಂಕು ಇಟ್ಕೋಬಹುದು. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲೇ ಕನೆಕ್ಟ್ ಮಾಡ್ಕೊಂಡು ಫೋನ್ ಕೂಡ ಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು ಅಂದಿಗೋನೆ. ಅಂಡ್ ಹಂಗೆ ಇವಾಗ ನೀವು ಬೂಟ್ ಸ್ಪೇಸ್ ನೋಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ವೈಡ್ ಆಗಿದೆ ಅಂತ. ಈಸಿಯಾಗಿ ಒಂದು ಫುಲ್ ಫೇಸ್ ಹೆಲ್ಮೆಟ್ ಅಂತೂ ಇದೊಳಗಡೆ ಫಿಟ್ ಇನ್ ಆಗುತ್ತೆ. ಜೊತೆಗೆ ನಿಮ್ಗೆ ಇಲ್ಲಿ ಒಂದು LED ಲೈಟ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಡಾರ್ಕ್ನೆಸ್ ಅಂದರೆ ಕತ್ಲೇರಿ ಇರಬೇಕಾದ್ರೆ ನಿಮ್ಗೆ ಒಳಗಡೆ ಏನಿದೆ ಅಂತ ನೋಡೋಕೆ ಅಟ್ಲೀಸ್ಟ್ ಲೈಟರು ಇರುತ್ತೆ. ಸೊ ಅದು ಕ್ಲೋಸ್ ಆಗ್ತೀನಿ ಆಟೋಮೆಟಿಕ್ ಲೈಟ್ ಕೂಡ ಆಫ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಡೆಸ್ಟಿನಿದು ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಸೀಟ್ ಬಗ್ಗೆ ಹೇಳಲೇಬೇಕು, ತುಂಬ ವೈಡ್ ಆಗಿ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇನ್ ಥಿಂಗ್ ಏನಂದರೆ ಹಿಂದೆಗಡೆ ಪಿಲಿಯನ್ ರೈಡರ್ಗೆ ಬ್ಯಾಕ್ ರೇಸ್ ಕೂಡ ಕೊಟ್ಟಿದ್ದಾರೆ, ವಿಚ್ ಗಿವ್ಸ್ ಎಕ್ಸ್ಟ್ರಾ ಕಂಫರ್ಟ್ ಫಾರ್ ದಿ ಪಿಲಿಯನ್ ಅಂತಲೇ ಹೇಳ್ಬೋದು. ಇನ್ನು ಫ್ರಂಟಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ಅಂತೂ ಹೇಳಲೇಬೇಕು. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬರುತ್ತೆ. ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಸ್ಪೀಡ್ ತೋರಿಸುತ್ತೆ, ಫ್ಯೂಯಲ್ ಗೇಜ್ ಇದೆ, ಇಲ್ಲಿ ಟ್ರಿಪ್ ಮೀಟರ್ ಇದೆ, ಟೈಮ್ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ಇಂಜಿನ್ ಚೆಕ್ ಲೈಟ್, ಜೊತೆಗೆ ನಿಮಗೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇಂಡಿಕೇಟರ್ ಕೂಡ ಬರುತ್ತೆ. ಇನ್ ಕೇಸ್ ನಿಮಗೆ ಸೈಡ್ ಸ್ಟ್ಯಾಂಡ್ ಹಾಕಿದರೆ ಗಾಡಿ ಆನ್ ಕೂಡ ಆಗಲ್ಲ, ನೀವು ನೋಡ್ಬೋದು. ಸೊ ಇಗ್ನಿಷನ್ ಕೂಡ ತೊಗೊಳ್ಳಲ್ಲ. ಆ್ಯಂಡ್ ಈ ಕಡೆ ನೀವು ನೋಡ್ತಿರ್ತೀರಾ, ಇಲ್ಲಿ ನಿಮಗೆ i3s ಟೆಕ್ನಾಲಜಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಇಲ್ಲಿ ನಿಮಗೆ ಹೆಡ್ಲೈಟ್ ಆನ್ ಆ್ಯಂಡ್ ಆಫ್, ಆಮೇಲೆ ಕೆಳಗಡೆ ಇಗ್ನಿಷನ್ ಬಟನ್ ಇದೆ. ಆ್ಯಂಡ್ ಈ ಸೈಡ್ ನೋಡಿದ್ರೆ ನಿಮಗೆ ಫಾಸ್ಟ್ ಲೈಟು ಮತ್ತು ಐ ಬೀಮ್ ಲೋ ಬೀಮ್ ಬಟನ್ ಬರುತ್ತೆ. ಇಲ್ಲಿ ನಿಮಗೆ ಇಂಡಿಕೇಟರ್ಸ್ ಬರುತ್ತೆ ಆ್ಯಂಡ್ ಆನ್ ಇದೆ ಇಲ್ಲಿ. ಆ್ಯಂಡ್ ಒನ್ ಥಿಂಗ್ ಈ ಗಾಡಿ ಬಗ್ಗೆ ಏನು ಹೈಲೈಟ್ ಮಾಡಬೇಕು ಅಂದರೆ ಈ ಇಂಡಿಕೇಟರ್ಸ್ ಬಗ್ಗೆ ಹೈಲೈಟ್ ಮಾಡಲೇಬೇಕು. ಯಾಕಂದರೆ ದಿಸ್ ದಿ ಫಸ್ಟ್ ಇನ್ ಸೆಗ್ಮೆಂಟ್. ನೀವು ಗಾಡಿನಲ್ಲಿ ಇಂಡಿಕೇಟರ್ ಆನ್ ಮಾಡಿದಾಗ ಇಂಡಿಕೇಟರ್ ಆಟೋಮೆಟಿಕ್ಕಾಗಿ ಇಂಡಿಕೇಟರ್ಸ್ ಅದಷ್ಟೇ ಕಟ್ ಆಫ್ ಆಗುತ್ತೆ. ಸೊ ಈ ಟೆಕ್ನಾಲಜಿ ಇದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಇದೆಲ್ಲ ನೀವು ಯೂಶಲಿ ಕಾರಲ್ಲಿ ನೋಡಿರ್ತೀರಾ, ಬಟ್ ಇಸ್ ದಿ ಫಸ್ಟ್ ಟೈಮ್ ಇನ್ ಅ ಸ್ಕೂಟರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ತುಂಬ ಜನಕ್ಕೆ ಹೀರೋನ i3s ಟೆಕ್ನಾಲಜಿ ಏನು ಅಂತ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. i3s ಟೆಕ್ನಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಅದನ್ನು ಆನ್ ಮಾಡ್ಕೊಂಡಾಗ ನೀವು ಯಾವ್ದಾದ್ರು ಸಿಗ್ನಲ್ ಹೋಗ್ತೀರಾ, ಯೂಶಲಿ ಹೆಂಗಿರುತ್ತೆ ಅಂದರೆ ಪೆಟ್ರೋಲ್ ಸೇವ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಜನ ಎಲ್ಲ ಆಫ್ ಮಾಡ್ತಾರೆ ಇಗ್ನಿಷನ್ ಕೀನ. ಬಟ್ ಹೀರೋ ಅಲ್ಲಿ i3s ಟೆಕ್ನಾಲಜಿ ಇರೋದ್ರಿಂದ ಒಂದು 3 to 4 seconds ಆಗ್ತಿದ್ದಂಗೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು i3s ಟೆಕ್ನಾಲಜಿ ಅಂತಾನೆ ಹೇಳ್ತೀನಿ. ಇಷ್ಟದಂಗ ನಿಲ್ಸ್ಕೊಂಡು ಈ ಗಾಡಿ ಬಗ್ಗೆ ಹೇಳಿದೆ. ಇನ್ನೇನಿದ್ರು ಗಾಡಿ ಓಡಿಸ್ತಾ ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ, ಹ್ಯಾಂಡ್ಲಿಂಗ್ ಹೇಗಿದೆ, ಮೈಲೇಜ್ ಏನಿದೆ, ಪ್ರತಿಯೊಂದು ಹೇಳ್ತೀನಿ. ಬನ್ನಿ ಹೋಗೋಣ. ಈಗ ಈ ಗಾಡಿನ ಓಡಿಸೋವಂಥ ಸಮಯ ಕೊನೆಗೂ ಬಂದಿದೆ, ಬನ್ನಿ ಹೋಗೋಣ. ಸೊ ಫಸ್ಟ್ ನೀವು ನೋಡ್ತಾ ಇದ್ದೀರಾ, ಈ ಗಾಡಿದು ಸೀಟ್ ಬಗ್ಗೆ ನಾನು ಆಗಲೇ ಹೇಳಿದ್ದೆ. ಬಟ್ ಇನ್ನೂ ಹೇಳಬೇಕು ಅಂದರೆ ಇದು ಆಲ್ಮೋಸ್ಟ್ 785 mm ಲಾಂಗ್ ಸೀಟ್ ಬರುತ್ತೆ. ಆರಾಮಾಗಿ ಕೂತ್ಕೊಬೋದು, ಫುಲ್ ಕಂಫರ್ಟಬಲ್ ಆಗಿ. ಆ್ಯಂಡ್ ಇನ್ನೊಂದಂದರೆ ನನಗೆ ಈ ಗಾಡಿದು ಇದಿಷ್ಟ ಆಯಿತು, ಎಕ್ಸಾಸ್ಟ್ ಸೌಂಡ್ ಇಷ್ಟ ಆಯಿತು. ನೋಡಿ ಒಂಥರ ಲೈಕ್ ಯೂಶಲಿ ನಿಮಗೆ ವೆಹಿಕಲ್ಸ್ಗೆ ಏರ್ ಫಿಲ್ಟರ್ ಆಗ್ತಾ ಬರುತ್ತಲ್ಲ, ಆ ಸೌಂಡ್ ಬರುತ್ತೆ. ಬನ್ನಿ ತೊಗೊಳೋಣ. ಇನಿಷಿಯಲ್ ಫುಲ್ ಸಗದಾಗಿ ತೊಗೊಳುತ್ತೆ ಗಾಡಿದು. ಆ್ಯಕ್ಚುಲಿ ಟಾಕ್ ತುಂಬ ಚೆನ್ನಾಗಿದೆ ಗಾಡೀಲಿ.
ಕ್ವಿಕ್ಕಾಗಿ ಈ ಗಾಡಿ ಇಂಜಿನ್ ಸ್ಪೆಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಈ ಗಾಡಿಲಿರುವಂಥ ಇಂಜಿನ್ ಬಂದು 124.6 cc ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ ಆಗಿರುತ್ತೆ. ಇದು 6.63 ಹಾರ್ಸ್ ಪವರ್ ಜೊತೆಗೆ 10.4 ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ಪ್ರಿಟಿ ಗುಡ್ ಫಾರ್ ಸಿಟಿ ಟ್ರಾಫಿಕ್ ಅಥವಾ ಓಪನ್ ರೋಡ್ಸ್ ಕರು ಸರಿ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಅಂಡ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಇದು ಬೆಸ್ಟ್ ಮೈಲೇಜ್ ಸ್ಕೂಟರ ಅಂತ. ಸೊ ಖಂಡಿತವಾಗ್ಲೂ ಇದು ಒಂದು ಬೆಸ್ಟ್ ಮೈಲೇಜ್ ಸ್ಕೂಟರ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ i3s ಟೆಕ್ನಾಲಜಿ ಕೂಡ ಈ ಗಾಡಿಲಿ ಇದೆ, ಅದರಿಂದ ನಿಮಗೆ ಮೈಲೇಜ್ ಕೂಡ ಎನ್ಹಾನ್ಸ್ ಆಗುತ್ತೆ. ಫಸ್ಟ್ಲಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳ್ತೀನಿ. ಈ ಗಾಡಿಲಿ ಅದು ಬಂದು ನಿಮಗೆ 5.3 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ನಿಮಗೆ ಆವರೇಜ್ ಮೈಲೇಜ್ ಬಂದು ಅಪ್ ಟು 60 ಕಿಲೋಮೀಟರ್ಸ್ ಕಸ್ಟಮರ್ಸ್ ಕ್ಲೈಮ್ಡ್ ಮೈಲೇಜ್ ಬರ್ತಾ ಇದೆ ಅಂತ ಹೇಳ್ಬೋದು, ವಿಚ್ ಇಸ್ ಪ್ರಿಟಿ ಇಂಪ್ರೆಸಿವ್ ಅಂತಾನೆ ಹೇಳ್ತೀನಿ. ಗಾಡಿ ಓಡ್ಸಕ್ಕಂತೂ ಸಖತ್ ಸ್ಮೂತ್ ಆಗಿದೆ, ಒಳ್ಳೆ ಫೀಲ್ ಕೊಡುತ್ತೆ ರೋಡಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಮೇನ್ ಥಿಂಗ್ ಅಂದರೆ ದ ಸೀಟ್ಸ್ ಆರ್ ವೆರಿ ಕಂಫರ್ಟಬಲ್. ತುಂಬ ವೈಡ್ ಆಗಿದೆಯಲ್ಲ, ನಿಮಗೆ ತುಂಬ ಕಂಫರ್ಟಬಲ್ ರೈಡ್ ಇರುತ್ತೆ. ಜಸ್ಟ್ ನಿಮಗೆ ಒಂದು ಪುಲ್ ತೋರಿಸ್ತೀನಿ ಗಾಡಿ ಹೇಗೆ ತೊಳುತ್ತೆ ಅಂತ 0 ಇಂದ. ಸೊ ನೀವು ನೋಡ್ತಿರ್ಬೋದು ಈಸಿಯಾಗಿ 60+ ಕ್ರಾಸ್ ಮಾಡಿಬಿಡುತ್ತೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಂತಲೇ ಹೇಳ್ತೀನಿ. ನೋಡಿ ಈಸಿಯಾಗಿ ಹೋಗುತ್ತೆ ಗಾಡಿ. ನಿಮಗೆ ಇಂಡಿಕೇಟರ್ದಾಗಲೇ ಹೇಳಿದೆ ಆಫ್ ಆಗುತ್ತೆ ಆಟೋಮೆಟಿಕ್ ಅಂತ. ಇವಾಗ ನೀವು ಆಫ್ ಮಾಡೋದು ಮರ್ತೋಗಿರ್ತೀರ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆಟೋಮೆಟಿಕ್ ಅದಷ್ಟೇ ಆಫ್ ಆಗುತ್ತೆ. ಇವಾಗ ಇಂಡಿಕೇಟರ್ ಆ್ಯಕ್ಚುಲಿ ಆನಲ್ಲಿದೆ ನೋಡಿ, ಆಟೋಮೆಟಿಕ್ ಆಫ್ ಆಗೋಯಿತು. ಸೊ ನಾವು ಬಟನ್ ಒತ್ತೋದೇ ಬೇಡ, ಆಟೋಮೆಟಿಕ್ ಅದಷ್ಟೇ ಆಫ್ ಆಗುತ್ತೆ ಆಫ್ಟರ್ ಫ್ಯೂ ಸೆಕೆಂಡ್ಸ್. ಎಕ್ಸಾಂಪಲ್ ಇವಾಗ ಮತ್ತೆ ಕೂಡ ತೋರಿಸ್ತೀನಿ. ಇವಾಗ ಇಂಡಿಕೇಟರ್ ಆನ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಸೈನ್ ಬರ್ತಾ ಇದೆ ಇಂಡಿಕೇಟರ್ ಆನ್ ಇದೆ ಅಂತ. ಆಫ್ಟರ್ ಸರ್ಟನ್ ಸೆಕೆಂಡ್ಸ್ ಅದಷ್ಟೇ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಸೊ ಇದು ತುಂಬ ಹೆಲ್ಪ್ ಮಾಡುತ್ತೆ. ಯೂಶಲಿ ನೀವು ನೋಡ್ತಿರ್ತೀರಿ ಎಷ್ಟೋ ಇಂಡಿಕೇಟರ್ ಟರ್ನ್ ಮಾಡಿ ಇಂಡಿಕೇಟರ್ ಹಾಕ್ಕೊಂಡಿರ್ತಾರೆ, ಬಟ್ ಆಫ್ ಮಾಡೋದು ಮರ್ತೋಗ್ತಾರೆ. ಅದು ಹಿಂದೆ ಇರೋರಿಗೆ ಲೈಕ್ ರಾಂಗ್ ಸೈನ್ ಕೊಟ್ಟಂಗಿರುತ್ತೆ, ನಾನು ರೈಟ್ ತೊಗೊತಾ ಇದ್ದೀನಿ ಲೆಫ್ಟ್ ತೊಗೊತಾ ಇದ್ದೀನಿ ಅಂತ ನೋಡ್ಬೋದು, ಆಟೋಮೆಟಿಕ್ ಆಫ್ ಆಗೋಯಿತು. ಸೊ ಫೈನಲ್ ಆಗಿ ಹೀರೋ ಡೆಸ್ಟಿನಿ 125 ಬಗ್ಗೆ ಹೇಳಬೇಕು ಅಂದರೆ ಬೆಸ್ಟ್ ಕ್ಲಾಸ್ ಮೈಲೇಜ್ ಇದೆ, ಪ್ರೀಮಿಯಂ ಸ್ಟೈಲಿಂಗ್ ಇದೆ, ಸ್ಮಾರ್ಟ್ ಟೆಕ್ನಾಲಜಿ ಇದೆ, ಆ್ಯಂಡ್ ಎಲ್ಲದಕ್ಕಿಂತ ಮಿಗಿಲಾಗಿ ಕಂಫರ್ಟಬಲ್ ರೈಡ್ ಇದೆ. ಅದಕ್ಕೆ ಈ ಗಾಡಿನ ಹೀರೋ ಕಾ ಸ್ಕೂಟರ್ ಕಾ ಹೀರೋ ಅಂತಾರೆ. ಸೊ ನಿಮಗೆ ಈ ಗಾಡಿ ಏನಂತ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.